ನಮಸ್ಕಾರಗಳು. ಸೂರ್ಯಪುತ್ರ ಚಾನೆಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಭಾರತ ದೇಶಕ್ಕೆ ಅದ್ಭುತವಾದ ಇತಿಹಾಸವಿದೆ. ಇದು ಅನೇಕ ಮಹಾನ್ ರಾಜರು ಮತ್ತು ರಾಣಿಯರ ಕಥೆಗಳಿಂದ ಕೂಡಿದೆ. ಈ ಕಥೆಗಳು ಶೌರ್ಯ, ಬುದ್ಧಿಮತ್ತೆ ಮತ್ತು ಧೈರ್ಯದ ಕಥೆಗಳಾಗಿವೆ. ಅಂತಹ ಒಬ್ಬ ರಾಜನೇ ಮಹಾನ್ ಅಶೋಕ. ಅವರು ಮೌರ್ಯ ಸಾಮ್ರಾಜ್ಯವನ್ನು ಆಳಿದರು. ಅಶೋಕನ ಕಥೆ ಕೇವಲ ಅಧಿಕಾರದ ಬಗ್ಗೆ ಅಲ್ಲ, ಅದು ಬದಲಾವಣೆ ಮತ್ತು ಶಾಂತಿಯ ಬಗ್ಗೆ. ಅಶೋಕನ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂತು. ಅವರು ಯುದ್ಧದ ಭೀಕರತೆಯನ್ನು ಅನುಭವಿಸಿದ ನಂತರ ಶಾಂತಿಯ ಹಾದಿಯನ್ನು ಆರಿಸಿಕೊಂಡರು. ಅಶೋಕನ ಆಳ್ವಿಕೆಯು ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಅವರು ತಮ್ಮ ಪ್ರಜೆಗಳಿಗೆ ಶಾಂತಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸಿದರು. ಅವರು ಒಬ್ಬ ಭೀಕರ ಯೋಧನಾಗಿ ಪ್ರಾರಂಭಿಸಿದರು. ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದರು. ಆದರೆ ಒಂದು ಕ್ರೂರ ಯುದ್ಧ ಅವರ ಹೃದಯವನ್ನು ಬದಲಾಯಿಸಿತು. ಅವರು ಶಾಂತಿಯ ಹಾದಿಯನ್ನು ಆರಿಸಿಕೊಂಡರು. ಅವರ ಕಥೆ ಎಲ್ಲರಿಗೂ ಸ್ಫೂರ್ತಿ. ಅಶೋಕನ ಬದಲಾವಣೆ ಮತ್ತು ಶಾಂತಿಯ ಹಾದಿ ಇಂದಿಗೂ ನಮಗೆ ಪಾಠವಾಗಿದೆ. ಅಶೋಕನ ಶಿಲಾಶಾಸನಗಳು ಮತ್ತು ಬೌದ್ಧ ಧರ್ಮಕ್ಕೆ ಅವರ ಕೊಡುಗೆಗಳು ಇಂದಿಗೂ ನಮಗೆ ಸ್ಮರಣೆ ಮಾಡಿಸುತ್ತದ. ಅವರ ಹೆಸರಿನಲ್ಲಿ ನಿರ್ಮಿಸಲಾದ ಸ್ಮಾರಕಗಳು ಮತ್ತು ಸ್ಥಳಗಳು ಅಶೋಕನ ಶಾಂತಿ ಮತ್ತು ಧರ್ಮದ ಸಂದೇಶವನ್ನು ಮುಂದುವರಿಸುತ್ತವೆ. ಮಹಾನ್ ಅಶೋಕನ ಕಥೆ ಶಾಂತಿ, ಬದಲಾವಣೆ ಮತ್ತು ಧರ್ಮದ ಸಂದೇಶವನ್ನು ಮುಂದುವರಿಸುತ್ತವೆ. ಮಹಾನ್ ಅಶೋಕನ ಕಥೆ ಶಾಂತಿ, ಬದಲಾವಣೆ ಮತ್ತು ಮಾನವೀಯತೆಯ ಮಹತ್ವವನ್ನು ನಮಗೆ ನೆನಪಿಸುತ್ತದೆ. ಮೌರ್ಯ ಸಾಮ್ರಾಜ್ಯವು ಅತ್ಯಂತ ಪ್ರಬಲವಾಗಿತ್ತು. ಇದು ಪ್ರಾಚೀನ ಭಾರತದ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇದನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ. ಅವರು ಅಶೋಕನ ಅಜ್ಜ ಬಿಂದುಸಾರ ಅಶೋಕನ ತಂದೆ. ಚಂದ್ರಗುಪ್ತನ ನಂತರ ಅವರು ಆಳ್ವಿಕೆ ಮಾಡಿದರು. ಬಿಂದುಸಾರನ ನಂತರ ಅಶೋಕ ರಾಜನಾದನು. ಅವನು ವಿಶಾಲ ಮತ್ತು ಪ್ರಬಲ ರಾಜ್ಯವನ್ನು ಪಡೆದನು. ಅದನ್ನು ಉತ್ತಮವಾಗಿ ಆಡಳಿತ ನಡೆಸಿದನು. ಅಶೋಕನು ಬಹಳ ಮಹತ್ವಾಕಾಂಕ್ಷೆಯ ರಾಜನಾಗಿದ್ದನು. ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದ್ದನು. ಅವನು ಅನೇಕ ಯುದ್ಧಗಳನ್ನು ಮಾಡಿದನು. ಅವನು ಒಬ್ಬ ಕುಶಲ ಯೋಧ ಮತ್ತು ನಿರ್ದಯಿ ಸೇನಾಪತಿ. ಅಶೋಕನ ಸೈನ್ಯವು ವಿಜಯಶಾಲಿಯಾಗಿತ್ತು. ಅವನು ಅನೇಕ ರಾಜ್ಯಗಳನ್ನು ಗೆದ್ದನು. ಅವನು ತನ್ನ ಕಾಲದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರರಲ್ಲಿ ಒಬ್ಬನಾದನು. ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಕಳಿಂಗವು ಒಂದು ಸಣ್ಣ ರಾಜ್ಯವಾಗಿತ್ತು. ಇದು ಭಾರತದ ಪೂರ್ವ ಕರಾವಳಿಯಲ್ಲಿತ್ತು. ಅಶೋಕನು ಕಳಿಂಗವನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದನು. ಕಳಿಂಗ ಯುದ್ಧವು ದೀರ್ಘ ಮತ್ತು ರಕ್ತಸಿಕ್ತ ಯುದ್ಧವಾಗಿತ್ತು. ಇದು ಅಪಾರ ವಿನಾಶ ಮತ್ತು ಸಂಕಟಕ್ಕೆ ಕಾರಣವಾಯಿತು. ಅಶೋಕನು ವಿಜಯಶಾಲಿಯಾದನು, ಆದರೆ ಈ ವಿಜಯವು ಅವನಿಗೆ ಸೋಲಿನಂತೆ ಭಾಸವಾಯಿತು. ಕಳಿಂಗ ಯುದ್ಧದ ನಂತರ ಅಶೋಕನು ತೀವ್ರ ಪಶ್ಚಾತ್ತಾಪವನ್ನು ಅನುಭವಿಸಿದನು. ತಾನು ಉಂಟುಮಾಡಿದ ಸಾವು ಮತ್ತು ವಿನಾಶವನ್ನು ಅವನು ನೋಡಿದನು. ಅವನು ದುಃಖ ಮತ್ತು ವಿಷಾದದಿಂದ ತುಂಬಿದನು. ಯುದ್ಧದ ನಿಜವಾದ ಬೆಲೆಯನ್ನು ಅಶೋಕನು ಅರಿತುಕೊಂಡನು. ಅವನು ಹಿಂಸೆಯನ್ನು ತ್ಯಜಿಸಲು ನಿರ್ಧರಿಸಿದನು. ಆಳಲು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಲು ಅವನು ಬಯಸಿದನು. ಅವನು ಶಾಂತಿ ಮತ್ತು ಸಂತೋಷವನ್ನು ಬೆಳೆಸಲು ಬಯಸಿದನು. ಅಶೋಕನು ಬೌದ್ಧ ಧರ್ಮದಲ್ಲಿ ಸಾಂತ್ವನವನ್ನು ಕಂಡುಕೊಂಡನು. ಅವನು ಶಾಂತಿ, ಕರುಣೆ ಮತ್ತು ಅಹಿಂಸೆಯ ಬೋಧನೆಗಳನ್ನು ಒಪ್ಪಿಕೊಂಡನು. ಅವನು ಅದನ್ನು ತನ್ನ ಆಳ್ವಿಕೆಯ ಮಾರ್ಗದರ್ಶಿ ತತ್ವವನ್ನಾಗಿ ಮಾಡಿಕೊಂಡನು. ಅಶೋಕನು ಒಬ್ಬ ನಿಷ್ಠಾವಂತ ಬೌದ್ಧನಾದನು. ಅವನು ಹಿಂಸೆಯನ್ನು ತ್ಯಜಿಸಿದನು. ಅವನು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹರಡಲು ತನ್ನ ಜೀವನವನ್ನು ಮುಡಿಪಾಗಿಟ್ಟನು. ಅಶೋಕನು ತನ್ನ ಸಂದೇಶವನ್ನು ದೂರದೂರುಗಳಿಗೆ ಹರಡಲು ಬಯಸಿದ್ದನು. ಅವನು ತನ್ನ ಶಾಸನಗಳನ್ನು ಸ್ತಂಭಗಳು ಮತ್ತು ಬಂಡೆಗಳ ಮೇಲೆ ಕೆತ್ತಿಸಿದನು. ಈ ಶಾಸನಗಳು ಶಾಂತಿ, ಅಹಿಂಸೆ ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರತಿಪಾದಿಸಿದವು. ಅಶೋಕನ ಶಾಸನಗಳು ಜನರು ಸೌಹಾರ್ದತೆಯಿಂದ ಬದುಕಲು ಪ್ರೋತ್ಸಾಹಿಸಿದವು. ಅವರು ತಮ್ಮ ಹಿರಿಯರನ್ನು ಗೌರವಿಸಲು ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ಕರುಣೆಯನ್ನು ತೋರಿಸಲು ಒತ್ತಾಯಿಸಿದರು. ಅಶೋಕನ ಆಳ್ವಿಕೆಯು ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಅಶೋಕನು ತನ್ನ ಆಳ್ವಿಕೆಯನ್ನು ಕೇವಲ ಶಕ್ತಿಯಿಂದ ಮಾತ್ರವಲ್ಲ, ಆದರೆ ಮಾನವೀಯತೆಯಿಂದ ಕೂಡ ಆಳಿದನು. ಪ್ರೀತಿ ಮತ್ತು ಕರುಣೆಯಿಂದ ಆಳಲು ಸಾಧ್ಯ ಎಂದು ಅವರು ಜಗತ್ತಿಗೆ ತೋರಿಸಿದರು. ತನ್ನ ಆಳ್ವಿಕೆಯಲ್ಲಿ ಅಶೋಕನು ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಪರಿಚಯಿಸಿದನು. ಜನರ ಜೀವನವನ್ನು ಸುಧಾರಿಸಲು ಮತ್ತು ಸಮಾನತೆಯನ್ನು ಉತ್ತೇಜಿಸಲು ಅವರು ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದ ಮೇಲೆ ಅಳಿಸಲಾಗದ ಛಾಪು ಮೂಡಿಸಿದರು. ಅಶೋಕನ ಧರ್ಮಶಾಸನಗಳು ಮತ್ತು ಸ್ತಂಭಗಳು ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತವೆ. ಅವುಗಳಲ್ಲಿ ಬರೆದಿರುವ ಸಂದೇಶಗಳು ಶಾಶ್ವತವಾಗಿವೆ. ಅಶೋಕನ ಕಥೆ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಜೀವನ ಮತ್ತು ಕಾರ್ಯಗಳು ನಮ್ಮಲ್ಲಿ ಶಾಂತಿ, ಸಹಾನುಭೂತಿ ಮತ್ತು ಮಾನವೀಯತೆಯ ಮಹತ್ವವನ್ನು ನೆನಪಿಸುತ್ತವೆ. ನಿಜವಾದ ಶಕ್ತಿ ಶಾಂತಿ ಮತ್ತು ಕರುಣೆಯಲ್ಲಿ ಅಡಗಿದೆ ಎಂದು ಅವರು ನಮಗೆ ನೆನಪಿಸುತ್ತಾರೆ. ಅಶೋಕನು ತನ್ನ ಜೀವನದ ಕೊನೆಯವರೆಗೂ ಶಾಂತಿ ಮತ್ತು ಕರುಣೆಯ ಮಾರ್ಗವನ್ನು ಅನುಸರಿಸಿದನು. ಸಂಘರ್ಷ ಮತ್ತು ಹಿಂಸೆಯಿಂದ ಹರಿದು ಹೋಗಿರುವ ಜಗತ್ತಿಗೆ ಅವರು ಒಂದು ಭರವಸೆಯ ದೀಪಸ್ತಂಭ.
ಅವರ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವುಗಳು ನಮ್ಮನ್ನು ಉತ್ತಮ ಭವಿಷ್ಯದತ್ತ ಮುನ್ನಡೆಸುತ್ತವೆ. ಅದಕ್ಕಾಗಿಯೇ ಭಾರತದ ಧ್ವಜದಲ್ಲಿ ಅವರ ಅಶೋಕ ಚಕ್ರವು ಸ್ಥಾನ ಪಡೆದಿದೆ. ಈ ವಿಚಾರಗಳು ನಿಮಗೆ ಆಸಕ್ತಿಕರವಾಗಿದೆಯಾ? ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್. ಮತ್ತೆ ಸಿಗೋಣ ಇನ್ನೊಂದು ಆಸಕ್ತಿಕರ ವಿಡಿಯೋದೊಂದಿಗೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ.